ಚಿತ್ರರಂಗದಲ್ಲಿ ನಾವು ಕಾಮನ್ ಟರ್ಮ್ಸಲ್ಲಿ ಹೇಳ್ತಾ ಇರ್ತೀವಿ ಕನ್ನಡ ಚಿತ್ರಗಳು ಉಳಿಬೇಕು ಬೆಳಿಬೇಕು ಅಂತ. ಈಗ ಏಪ್ರಿಲ್ 10ನೇ ತಾರೀಕು ಪೀಟರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ವ್ಯಾಖ್ಯಾನ ಏನಕ್ಕೆ ಮುಂಚೆ ಹೇಳಿದೆ ಅಂದರೆ ಈ ಸಿನಿಮಾದ ಚಿತ್ರತಂಡ ಏನಿದೆ ಅದು ಬಹಳ ಕಾನ್ಫಿಡೆನ್ಸ್ನಲ್ಲಿ ಇದೆ, ಒಂದು ಒಳ್ಳೆ ಕತೆ ಕೊಡುವಂಥ ಜೋಶ್ನಲ್ಲಿ ಇದೆ. ಜಾನ್ವಿ ರಯಾಲ ಅವರು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆ ಪ್ರಯತ್ನದ ಬಗ್ಗೆ ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಜಾನ್ವಿ ಅವರೇ, ನಿಮಗೆ ನಟನೆ ಹೊಸತಲ್ಲ, ನಿರೂಪಕಿಯಾಗಿದ್ರಿ, ನಿರ್ಮಾಪಕಿಯಾಗಿದ್ರಿ, ಬೇರೆ ಬೇರೆ ಕಾರ್ಯಕ್ರಮಗಳ ಡಿಸೈನನ್ನು ನೀವು ರೂಪಿಸ್ತಾ ಇದ್ರಿ ನಿಂತ್ಕೊಂಡು. ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಮಾಡ್ತಾ ಈ ಬೇಸ್ಮೆಂಟಲ್ಲಿ ಒಬ್ಬ ನಟಿ ಇದ್ದೇ ಇರ್ತಾಳೆ ಯಾವಾಗಲೂ. ಆ ನಟಿ ಈ ಸಿನಿಮಾ ಮೂಲಕ ಆಚೆ ಬರ್ತಾಳೆ. ಥ್ಯಾಂಕ್ ಯು ಕಾರ್ತಿಕ್ ಫಾರ್ ದ ವಂಡರ್ಫುಲ್ ಕ್ವೆಶನ್. ಮೊದಲಿಗೆ ಕರ್ನಾಟಕ ನ್ಯೂಸ್ ಬಿಟ್ ವೀಕ್ಷಕರಿಗೆ ನಮಸ್ಕಾರಗಳು. ನೀವು ಕೇಳ್ದಂಗೆ ಎಸ್, ತುಂಬ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ನಟನೆ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ ನನಗೆ ಸಿಕ್ಕಂಥ ಪಾತ್ರ ತುಂಬ ವಿಭಿನ್ನವಾಗಿತ್ತು. ಅದೇ ರೀತಿ ನಾನು ಎಲ್ಲ ಕಡೆ ಕಾಣಿಸ್ಕೊಂಡಿದ್ದೀನಿ. ಬಟ್ ಈ ಸಿನಿಮಾ ನಾನೊಬ್ಬ ಹೊಸದಾಗಿ ಮತ್ತೆ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕತೆನೇ ಒಬ್ಬ ನಾಯಕ ಈ ಸಿನಿಮಾದಲ್ಲಿ, ಅದರಲ್ಲಿ ಇನ್ನೊಬ್ಬ ನಾಯಕ ಪೀಟರ್. ಆ ಪೀಟರ್ ಜೊತೆ ನಾವೆಲ್ಲ ಕಾಣಿಸ್ಕೋತೀವಿ. ಒಂದೊಂದು ಪಾತ್ರನೂ ಅದರದ್ದೇ ಆದಂಥ ಒಂದು ವಿಭಿನ್ನತೆ ಇದೆ, ಸಹಜವಾಗೇ ಇದೆ. ಯಾಕಂದರೆ ನಾವು ಮಲೆನಾಡು ರೀಜನಲ್ಲಿ ನೋಡುವಂಥ ಕತೆ ಆದರೆ ಅಲ್ಲಿ ಸರಳವಾಗಿ ಹೆಂಗೆ ಇರ್ತಾರೆ ಜನ, ಅದೇ ರೀತಿ ನಾವು ನಟಿಸಿದ್ದೀವಿ. ಅಷ್ಟೇ ಸಹಜವಾಗಿ ಸರಳವಾಗಿ ನಟಿಸಿದ್ದೀವಿ. ಬಟ್ ಈ ಸರಳತೆ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಅದು ಕಷ್ಟ, ಸರಳವಾಗಿ ನಟಿಸೋದು ಕಷ್ಟನೇ. ಸೊ ಐ ಡೋಂಟ್ ನೋ ಹೌ ಟು ಪುಟ್ ಅಕ್ರಾಸ್. ನನ್ನ ಒಂದು ಪಾತ್ರದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗಿಷ್ಟ. ಬಟ್ ನನ್ನ ಪಾತ್ರ ಹೇಳ್ಕೊಂಡ್ರೆ ನಮ್ಮ ಕಥೆಯಲ್ಲಿ ಟ್ವಿಸ್ಟ್ ಇರೋದೇ ನನ್ನ ಪಾತ್ರ ಎಂಟ್ರಿ ಆದಮೇಲೆ. ಯಾಕೆ, ಹೇಗೆ, ಏನಕ್ಕೆ ಹಿಂಗಾಗ್ತಾಳೆ, ಲಾಸ್ಟಲ್ಲಿ ಏನಾಗ್ತಾಳೆ. ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ಜಾಸ್ತಿ ಬಿಟ್ಕೊಡೋಕ್ಕಾಗದೆ, ರಾಧಾ ಒಬ್ಬ ಮುಗ್ಧ ಹೆಣ್ಣು ಮಗಳು. ಅವಳಿಗೆ ಒಂದು 5 ವರ್ಷದ ಮಗ ಇರ್ತಾನೆ. ಅವಳ ಸುತ್ತಮುತ್ತ ಆಗುವಂಥ ಸನ್ನಿವೇಶಗಳು ಹಾಗೂ ಘಟನೆಗಳು ಆಧಾರ ನಮ್ಮ ಪೀಟರಲ್ಲಿ ಕಾಣಿಸುತ್ತೆ. ಸೊ ಚಿತ್ರಮಂದಿರಕ್ಕೆ ಬಂದು ಏಪ್ರಿಲ್ 10th ಸಿನಿಮಾ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ. ನಿನ್ನೆ ಯಾವುದೋ ಒಂದು ವಿಚಾರಕ್ಕೆ ಡೈರೆಕ್ಟರ್ ಸುಕೇಶ್ ಶೆಟ್ಟರ್ಗೆ ಫೋನ್ ಮಾಡಿದಾಗ ಅವರು ಈ ಸಾಂಗ್ ಬಗ್ಗೆ, ಡಿಂಗ್ ಡಾಂಗ್ ಬೆಲ್ ಸಾಂಗ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ರು. ಅಂದರೆ ನೀವು ಗುರುತಿಸ್ಕೊಳ್ತಾ ಇರೋದೇ ಈ ಚಿತ್ರತಂಡ ತನ್ನ ಕಂಟೆಂಟ್ ಮೂಲಕ. ಕಂಟೆಂಟೇ ಒಂದು ಪ್ರಚಾರದ ಕಾರ್ಡ್ ಆಗ್ಬೋದು ಅನ್ನೋದು ಒಂದು ಇಂಡೈರೆಕ್ಟ್ ಮೆಸೇಜು ಹೋಗ್ತಾ ಇದೆ ಆಡಿಯನ್ಸ್ಗೆ. ಈ ಕಾನ್ಫಿಡೆನ್ಸು ಡೈರೆಕ್ಟರ್ ಬಾಯಲ್ಲಿ ಕೇಳೋಕ್ಕೆ ಒಂಥರ ಖುಷಿ. ಅಂದರೆ ಸುಮ್ಮನೆ ಈ ಕಾನ್ಫಿಡೆನ್ಸು ಜನ್ರೇಟ್ ಆಗಲ್ಲ. ಸುಕೇಶ್ ಶೆಟ್ಟರ್ ಕೆಲಸದ ಬಗ್ಗೆ ಏನಾದರೂ ಹೇಳ್ತೀರಾ? ಅವ್ರು ಕಾನ್ಫಿಡೆಂಟಾಗಿ ಯಾಕೆ ಹಂಗೆ ನಿಂತಿದ್ದಾರೆ ಅಂದರೆ ಅದ್ರ ಹಿಂದೆ ಅಷ್ಟು ಪರಿಶ್ರಮ ಇದೆ ಅವರಿಗೆ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಫ್ರಮ್ ದ ಸ್ಕ್ರ್ಯಾಚಿಂದ ಹಿಡಿದು ಇವಾಗ ಈ ಒಂದು ಸಿನಿಮಾ ನಮ್ಮ ಆಡಿಯನ್ಸ್ಗೆ ತೋರಿಸೋವರೆಗೂ ಪ್ರತಿಯೊಂದು ಹಂತದಲ್ಲೂ ಈಸ್ ಬಿನ್ ವರ್ಕಿಂಗ್ ರಿಯಲಿ ವೆರಿ ಹಾರ್ಡ್. ನಾವು ತುಂಬ ಕಡೆ ಹೇಳಿದ್ದೀವಿ, ನಾವು ಸಿನಿಮಾಲಿ ಆ್ಯಸ್ ಆ್ಯನ್ ಆ್ಯಕ್ಟರ್ ಇಂಥ ಡೈರೆಕ್ಟರ್ ಸಿಕ್ಕಿದ್ರೆ ನಮಗೊಂದು ಪಿಲ್ಲರ್ ಥರ ಇನ್ನೊಂದು ನೆಕ್ಸ್ಟ್ ಸಿನಿಮಾಗೆ ಒಂದು ಬೇಸ್ಮೆಂಟ್ ಆಗಿಬಿಡುತ್ತೆ ಇಂಥ ನಿರ್ದೇಶಕರ ಜೊತೆ ನಾವು ಒಂದು ಕೆಲಸನ ಮಾಡಿದ್ರೆ. ಸೊ ಅದೇ ರೀತಿ ಸುಕೇಶ್ ಅವರು ಹೆಂಗಂದರೆ ಹಿ ಕ್ಯಾನ್ ಬಿ ಅ ಡೈರೆಕ್ಟರ್, ಹಿ ಕ್ಯಾನ್ ಬಿ ಅ ಸಿನಿಮಾಟೋಗ್ರಾಫರ್, ಹಿ ಕ್ಯಾನ್ ಬಿ ಅ ರೈಟರ್, ಹಿ ಕ್ಯಾನ್ ಬಿ ಅನ್ ಆ್ಯಕ್ಟರ್. ಸೊ ಒಬ್ಬ ಡೈರೆಕ್ಟ್ರು ಯಾವಾಗ ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೋತಾರೋ ಆವಾಗಲೇ ಅವರೊಬ್ಬ ಒಳ್ಳೆ ಡೈರೆಕ್ಟರ್ ಆಗೋಕ್ಕೆ ಸಾಧ್ಯ. ಸೊ ದಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸುಕೇಶ್ ಶೆಟ್ಟಿ. ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾಗೆ ಕೆಲಸ ಮಾಡೋವಾಗ ಆಳ ಅಗಲ ಗೊತ್ತಾಗ್ತಾ ಹೋಗುತ್ತೆ ಚಿತ್ರರಂಗದಲ್ಲಿ ಏನೇನು ಮಾಡಬೇಕು ನಾವು ಅಂತ. ನೀವೊಂದು ಸಿನಿಮಾಗೆ ಕೆಲಸ ಮಾಡ್ತಾ ಇರೋದ್ರಿಂದ ಕೇಳ್ತೀನಿ, ಈ ಥರ ಸೂಕ್ತವಾದಂತಹ ಗಟ್ಟಿ ಕಂಟೆಂಟ್ಗಳು ಯಾವ ಥರ ರೀಚ್ ಆಗ್ಬೋದು ಆಡಿಯನ್ಸ್ಗೆ? ಆ್ಯಕ್ಚುಲಿ ನಾವು ಆ್ಯಸ್ ಅ ಪ್ರೊಡ್ಯೂಸರ್ ಬಿಸ್ನೆಸ್ ನೋಡ್ತೀವಿ. ಫಸ್ಟು ಫೇಸ್ ವ್ಯಾಲ್ಯೂ ನೋಡ್ತೀವಿ. ಆಮೇಲೆ ಈ ಫೇಸ್ ಇದ್ದರೆ ಇಷ್ಟು ಕಲೆಕ್ಷನ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಪಿಚ್ಚಿಂಗ್ ಮಾಡ್ತಾ ಇರ್ತೀವಿ, OTT ಆಗಿರ್ಬೋದು, ಟೆಲಿಫಿಲಿಷನ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ಬಟ್ ಇಲ್ಲಿ ನೀವು ಹೇಳ್ದಂಗೆ ಕಾಂಟೆಂಟೇ ಒಂದು ಹೀರೋ. ಇಲ್ಲಿ ಫೇಸ್ ವ್ಯಾಲ್ಯೂಗಿಂತ ಒಂದು ಒಳ್ಳೆ ಕತೆ ಇದೆ. ಆ ಕತೆಗೆ ಜೀವ ತುಂಬುವಂಥ ಒಂದಷ್ಟು ಜನ ಕಲಾವಿದರಿದ್ದೀವಿ. ಆ್ಯಂಡ್ ನಾನು ಪ್ರೌಡಾಗಿ ಹೇಳ್ಕೊತೀನಿ ದಟ್ ವಿ ಆಲ್ ಹ್ಯಾವ್ ಡನ್ ಅ ವೆರಿ ಫ್ಯಾಬ್ಯುಲಸ್ ಜಾಬ್. ತುಂಬ ಇಷ್ಟಪಟ್ಟು ಮಾಡಿರುವಂಥ, ಅಲ್ಲ ಕಷ್ಟ ಅಂತ ಹೇಳಕ್ಕೆ ಹೋಗಲ್ಲ, ತುಂಬ ಇಷ್ಟಪಟ್ಟು ತುಂಬ ಒಲವಿಂದ ಮಾಡಿರುವಂಥ ಸಿನಿಮಾ ಇದು. ಪ್ರತಿಯೊಬ್ಬ ನಟರು. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು, ಅವ್ರದ್ದು ಅಷ್ಟೇ ಇಟ್ಸ್ ಅ ಡೆಬ್ಯೂ. ಆ್ಯಂಡ್ ಆ ಡೆಬ್ಯೂಲಿ ಅವ್ರು 4 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಸಚ್ ಅ ವಂಡರ್ಫುಲ್ ಥಿಂಗ್. ಒಂದು ಸಂಸ್ಥೆ, ಒಂದು ದೊಡ್ಡ ಸಂಸ್ಥೆ, ಥಿಂಕ್ ಮ್ಯೂಸಿಕ್ ಅನ್ನೋ ಸಂಸ್ಥೆ
ನಮ್ಮ ಸಿನಿಮಾದ ಹಾಡು ಅಂದರೆ ಹ್ಯಾವಿಂಗ್ ನೋ ಫೇಸ್ ವ್ಯಾಲ್ಯೂ, ನಾವೆಲ್ಲ ಎಲ್ಲ ಕಡೆ ಕಾಣಿಸ್ಕೊಂಡಿದ್ದೀವಿ, ಬಟ್ ಸ್ಟಿಲ್ ನಾವು ಸೂಪರ್ ಸ್ಟಾರ್ ಇಲ್ಲ ಒಬ್ಬ ಒಳ್ಳೆ ನಟ ಅಂತ ಗುರುತಿಸ್ಕೊಳ್ಳೋದು ಯಾವಾಗ ಆಡಿಯನ್ಸ್ ನಮ್ಮನ್ನೆಲ್ಲ ನೋಡಿದಾಗ, ಗುರುತಿಸುವಾಗ. ಸೊ ಅಲ್ಲಿ ಇಲ್ಲಿ ಗುರ್ತಾರೆ, ಬಟ್ ನಾಟ್ ಆಲ್ ಓವರ್ ಇಂಡಿಯಾ, ನಾಟ್ ಆಲ್ ಓವರ್ ಕರ್ನಾಟಕ. ಸೊ ನಮ್ಮನ್ನು ಇಟ್ಕೊಂಡು ಈ ಒಂದು ಕತೆ ಮಾಡಿದಾಗ, ಕತೆನೇ ಹೀರೋ ಆದಾಗ, ದ ವೇ ಹೌ ವಿ ಪ್ರೊಜೆಕ್ಟ್ ದ ಸಿನಿಮಾ, ಯಾವ ರೀತಿ ತೋರಿಸ್ತೀವಿ, ಟೀಸರ್ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲ ಕಡೆಯಿಂದನೂ ಪ್ರಶಂಸೆ ಬಂದಿದೆ. ಸೊ ಅದೇ ರೀತಿ ಸಿನಿಮಾದ ಒಂದು ಏನಂತಾರೆ ಟೆಕ್ನಿಕ್ಯಾಲಿಟಿ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಆಡಿಯನ್ಸ್ಗೆ ಯಾವ ಥರ ರೀಚ್ ಮಾಡ್ತೀವಿ ಅದ್ರ ಮೇಲೂ ಕೂಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಸೊ ಆ ಸಿನಿಮಾ ನಮ್ದಾಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೂ ಕೂಡ ಇದೆ. ಲೈಕ್ ಹೌ ಮೈ ಡೈರೆಕ್ಟರ್ ಇಸ್ ಕಾನ್ಫಿಡೆಂಟ್, ನನಗೂ ಕೂಡ ಅದೇ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ, ನಮ್ಮದು ಒಂದು ಒಳ್ಳೆ ಸಿನಿಮಾ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ. ಸೊ ಥಿಯೇಟರ್ಗೆ ಹೋಗಿ ಏಪ್ರಿಲ್ 10ಕ್ಕೆ ನೀವು ನೋಡಿದಾಗಲೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಆಮೇಲೆ ಅದ್ರ ಬಗ್ಗೆ ನೀವೇ ಮಾತಾಡ್ತೀರಾ. ಸೊ ಪೀಟರ್ನ ಜರ್ನಿ ಆಗಿರ್ಬೋದು ಎಲ್ಲ ನೀವೇ ತೊಗೊಂಡು ಬಂದು ಎಲ್ಲ ಆಡಿಯನ್ಸ್ಗೆ ನೀವೇ ವರ್ಡ್ ಆಫ್ ಮೌತ್ ಥರ ಸ್ಪ್ರೆಡ್ ಮಾಡಿ ನಮ್ಮ ಒಂದು ಸಿನಿಮಾಗೆ ಒಂದು ಸಾಥ್ ಕೊಡ್ತೀರಾ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಒಬ್ಬ ನಟಿಯಾಗೆ ಹೇಳಿ, ನೀವು ವೇದಿಕೆ ಮೇಲೆ ಮಾತನಾಡುವಾಗ ನಿಮ್ಮ ಬಾಯಿಂದ ಒಂದು ಮಾತು ಬರುತ್ತೆ, ನಮ್ಮಲ್ಲೂ ಕಲಾವಿದರು ಇದ್ದಾರೆ ಅಂತ. ಆ ಮಾತಲ್ಲಿ ಎಷ್ಟೋ ನಟ ನಟಿಯರ ನೋವುಗಳಿದೆ, ಹುಡುಕಾಟಗಳಿದೆ, ಯಾರಿಗೂ ಹೇಳಕ್ಕೆ ಆಗದೇ ಇರೋವಂಥ ವಿಷಯಗಳೂ ಇದೆ. ಅಂದರೆ ನಾವು ಎಷ್ಟೇ ಒಳ್ಳೊಳ್ಳೆ ಪರ್ಫಾಮೆನ್ಸ್ಗಳು ಕೊಟ್ಟರೂ ಕೂಡ ಒಂದೊಂದು ಸಲ ಅನ್ನೋಟಿಸ್ ಆಗಿರುತ್ತೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಟೀಮಲ್ಲಿ ಅದೇ ಒಂದು ಇಂಟರ್ನಲ್ ಶಕ್ತಿ ಅಂತ ಅನ್ನಿಸ್ತು ನಮಗೆ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಸೊ ಎಸ್, ಅದನ್ನು ಏನಕ್ಕೆ ಹೇಳಿದೆ ಅಂದರೆ, ನಾವು ಬೇರೆ ಕಡೆಯಿಂದ ಎಲ್ಲ ನಟರನ್ನ ಕರ್ಕೊಂಡು ಬರ್ತೀವಿ. ಇವಾಗ ಕನ್ನಡ ಲ್ಯಾಂಗ್ವೇಜ್ ಅಂದಾಗ ಬೇರೆ ಪ್ರಸಿದ್ಧವಾಗಿರುವಂಥ, ಬೇರೆ ಲ್ಯಾಂಗ್ವೇಜಲ್ಲಿ ಪ್ರಸಿದ್ಧವಾಗಿರುವಂಥ ನಟ ಆಗಿರ್ಬೋದು ಅಥವಾ ನಟಿಯರು, ಎಸ್ಪೆಷಲಿ ನಾನೊಬ್ಬ ನಟಿಯಾಗಿ ಮಾತಾಡಿದೆ ಅಲ್ಲಿ, ಬೇರೆ ಕಡೆಯಿಂದನೇ ಕರ್ಕೊಂಬರ್ತೀವಿ. ಯಾಕೆ, ನಮ್ಮಲ್ಲೂ ಇದ್ದೀವಿ, ನಮಗೂ ಅವಕಾಶ ಕೊಡಿ. ಕೊಟ್ಟಾಗ ಯು ಕ್ಯಾನ್ ಸಿ, ಒಬ್ಬ ಒಳ್ಳೆ ನಟಿಗೆ ನೀವು ಆಪರ್ಚುನಿಟಿ ಕೊಟ್ಟಾಗನೇ ಅಲ್ವಾ ಗೊತ್ತಾಗೋದು ವೆದರ್ ಶಿ ಈಸ್ ಅ ಗುಡ್ ಆ್ಯಕ್ಟರ್ ಆರ್ ಅ ಬ್ಯಾಡ್ ಆ್ಯಕ್ಟರ್ ಅಂತ. ನಮಗೂ ಆಪರ್ಚುನಿಟಿನೇ ಸಿಗದೆ ನಾವು ಒಳ್ಳೆ ನಟಿನ ಅಥವಾ ನಾವು ಏನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲದೆ ಇರೋ ಸ್ಥಿತಿಯಲ್ಲಿ ಈ ಒಂದು ಸಿನಿಮಾ ಬಂದಾಗ ಇಟ್ಸ್ ಲೈಕ್ ಅ ಪುಷ್, ಬೆನ್ ತಟ್ಟಂಗೆ ಆಗುತ್ತೆ ಒಬ್ಬ ಒಳ್ಳೆ ನಟಿಗೆ. ಸೊ ನಮ್ಮಲ್ಲೂ ತುಂಬ ನಟಿಯರಿದ್ದೀವಿ, ನಟರಿದ್ದೀವಿ. ನಾವು ಅಷ್ಟೇ ಕನ್ನಡ ಅಲ್ಲದೆ ಎಲ್ಲ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡುವಂಥ ಒಂದು ಹುಮ್ಮಸ್ಸಿದೆ, ಧೈರ್ಯ ಇದೆ, ಆ್ಯಂಡ್ ವಿ ಹ್ಯಾವ್ ಆಲ್ ದಟ್ ಕಾನ್ಫಿಡೆನ್ಸ್. ಸೊ ಏನಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಕಾಣಿಸ್ಕೊಳ್ಳಲ್ಲ? ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳಿರುತ್ತೆ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಕನ್ನಡದಲ್ಲಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಆಪರ್ಚುನಿಟಿಗೆ ನಾವು ಕ್ರೇವ್ ಮಾಡ್ತೀವಿ. ಸೊ ಆಪರ್ಚುನಿಟಿ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಸೊ ದಯಮಾಡಿ ನಮ್ಮಂಥ ನಟರಿಗೆ ದಯವಿಟ್ಟು ಆಪರ್ಚುನಿಟಿ ಕೊಡಿ, ಬಿಕಾಸ್ ವಿ ಕ್ಯಾನ್ ಪ್ರೂವ್ ಅವರ್ ಸೆಲ್ಫ್ ಟು ಆಲ್ ಆಫ್ ಯು. ಒಳ್ಳೆಯ ಕಥೆಯ ವಿಶ್ವಾಸ ಕಾಣಿಸ್ತಾ ಇದೆ. ಸಿನಿಮಾಗೆ ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. 10ನೇ ತಾರೀಕು ಸಿಗೋಣ. ಎಸ್, ಥ್ಯಾಂಕ್ ಯು ಕಾರ್ತಿಕ್. ಪ್ಲೀಸ್ ನೀವು ಅಷ್ಟೇ ಸಿನಿಮಾ ನೋಡಿ, ಸಿನಿಮಾ ನೋಡಿದ್ಮೇಲೆ ಹೆಂಗಿದೆ ಅಂತ ನೀವೇ ನಮಗೆ ಹೇಳಿ, ಆಮೇಲೆ ನಿಮ್ಮ ವೀಕ್ಷಕರಿಗೆ ಹೇಳಿ. ಫಸ್ಟ್ ಸಿನಿಮಾ ನೋಡಿ, ಆಮೇಲೆ ನೀವೇ ಮಾತಾಡಿ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 10th ಪೀಟರ್ ಸಿನಿಮಾ ನಿಮ್ಮ ಮುಂದೆ. ಇವಿಷ್ಟು ಜಾಹ್ನವಿ ರಾಯಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.